ಒಬ್ಬ ಚರ್ಚ್ ಫಾದರ್ನ ಹೀರೋ ರೀತಿಯಲ್ಲಿ ತೋರಿಸೋದು, ಮುಖ್ಯ ಭೂಮಿಕೆಯಲ್ಲಿ ತೋರಿಸೋದು. ಸರ್, ಆ ಮುಖ್ಯ ಭೂಮಿಕೆನ ನಿವಾರಿಸ್ಬೇಕಂದ್ರೆ ಏನೇನು ಪ್ರಿಪೇರ್ ಮಾಡ್ಕೊಂಡ್ರಿ, ಹೇಗೆ? ಇಲ್ಲ ಸರ್, ಒಂದು ಒಳ್ಳೆ ತಂಡ ಸಿಕ್ತು, ನಾನು ಹೀರೋ ಆಗಿದ್ದೀನಿ. ವರ್ಷಗಳಾಗಿತ್ತಂತೆ ಕನ್ನಡ ಸಿನಿಮಾ ಸಂಕ್ರಾಂತಿಗೆ ಬಂದು. ಸೊ ಇಲ್ಲಿ ಒಂದು ಧೈರ್ಯ ಮಾಡಿದ್ದೇವೆ, ಒಂದು ನಂಬಿಕೆ ನಮಗೆ. 6 ವರ್ಷಗಳ ಇತಿಹಾಸದಲ್ಲಿ ಒಂದಿಷ್ಟು ಸಿನಿಮಾಗಳು ಮಹಾನ್ ವ್ಯಕ್ತಿಗಳು ಕೆಲಸ ಮಾಡೋದಂಥ ಬರೆದಿಟ್ಟು ಅಂತಂದರೆ ಅವ್ರ ಸಿನಿಮಾ ಮುಖಾಂತರನೇ ಒಂದಿಷ್ಟು ಡಾಕ್ಯುಮೆಂಟ್ ಥರ ಅದನ್ನು ಬರೆದಿಟ್ಟಿರುವಂಥದ್ದು. ನೀವೀಗ ಆಪ್ತಮಿತ್ರ ಸಿನಿಮಾದ ಒಂದು ಇದನ್ನು ತೊಗೊಂಡ್ರಿ, ಆ ಸಿನಿಮಾ ಆಗಿರ್ಬೋದು. ಅನಂತ್ ಸರ್ ಅವರ ನಾನಿನ್ನ ಬಿಡಲಾರೆ ಅಂತನ್ನುವಂಥದ್ದು ಒಂದು ಹಾರರ್ ಸಿನಿಮಾ ಮಾಡೋದು ಕಷ್ಟ. ಇಲ್ಲಿ ನೋಡಿದಷ್ಟು ಸುಲಭ ಅದಾಗಿರಲ್ಲ. ಎಲ್ಲ ಯಾವುದೂ ಸುಲಭ ಇಲ್ಲ ಸರ್. ನನ್ನ ಮತ್ತು ಚಿಕ್ಕಣ್ಣವರ ಇದ್ದೀವಿ ಅಂತಂದ್ರೇ ಒಂದು ಎಕ್ಸ್ಪೆಕ್ಟೇಷನ್ ನಿಮಗೂ ಇರುತ್ತೆ. ಆದರೆ ಎಂಟರ್ಟೈನ್ಮೆಂಟ್ ಅನ್ನುವ ವಿಚಾರ ಫಟ್ ಬರುತ್ತೆ. ಅವರಿಬ್ಬರು ಇದ್ದಾರೆ ಅಂತಂದರೆ ಒಂಚೂರು ಎಂಟರ್ಟೈನ್ಮೆಂಟ್ಗೆ ಕೊರತೆ ಇರಲ್ಲ ಅಂತ. ಪ್ಯಾನ್ ಇಂಡಿಯಾ ಮಾಡ್ತಾರೇನೋ ಅನ್ನೋ ಒಂದು ಡೌಟು ಏನಂತಾರೆ ಸರ್? ಇದು ನಾವು ಇವಾಗ ಕಾನ್ಸಂಟ್ರೇಟ್ ಮಾಡಿರೋವಂಥದ್ದು, ನಾನು ಅವಾಗಲಿಂದನೂ ನಾನು ಅಷ್ಟು ಸಲ ಹೇಳ್ತಾ ಇರೋವಂಥದ್ದು, ನಮ್ಮ ರೀಜನ್ನಿನ ಸಿನಿಮಾ ಇದು, ನಮ್ಮ ರೀಜನ್ ಇರೋವಂಥದ್ದು. ವೀಕ್ಷಕರೇ, 1996ರಿಂದ 2012ವರೆಗೆ ಒಂದು ಲೆಕ್ಕ, 2012ರಿಂದ ಇಲ್ಲಿವರೆಗೆ ಇನ್ನೊಂದು ಲೆಕ್ಕ. ಅಂದರೆ ನಾನಿವತ್ತು ಶರಣ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೈಡ್ ರೋಲ್ ಮಾಡ್ಕೊಬರ್ತಿದ್ದವರು ಹೀರೋ ಆಗ್ತಾರೆ. ಹೀರೋ ಆದಮೇಲೆ ವಿಶೇಷವಾದ ಪಾತ್ರಗಳನ್ನ ಮಾಡ್ತಾರೆ. ಆದರೆ ಈ ಬಾರಿ ಇನ್ನೊಂದು ರೀತಿಯ ವಿಶೇಷವಾದ ಪಾತ್ರ, ಚೂ ಮಂತರ್, ಅದರಲ್ಲಿ ಫಾದರ್ ಕ್ಯಾರೆಟ್, ಅಂದರೆ ಚರ್ಚ್ನ ಫಾದರ್ ಕ್ಯಾರೆಟ್. ಬನ್ನಿ ಅವ್ರನ್ನ ಮಾತಾಡ್ಸ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಸರ್ ಹೇಗಿದೆ ಚೂ ಮಂತರ್? ಚೂ ಮಂತರು ಭಾಳ ಭದ್ರವಾಗಿ ಈ ತಂಡ ಈ ಸಿನಿಮಾವನ್ನು ಕಟ್ಟಿಕೊಟ್ಟಿದೆ. ಸೊ ಹಾಗಾಗಿ ಈ ಸಿನಿಮಾದ ಒಂದು ಭಾಗವಾಗಿ, ಅಂದರೆ ಈ ಸಿನಿಮಾದ ಒಬ್ಬ ಕಲಾವಿದನಾಗಿ ಈ ತಂಡ ಇಷ್ಟು ಚೆಂದ ಕಟ್ಟಿಕೊಟ್ಟಿರೋದ್ರಿಂದ ಬಹಳ ದೊಡ್ಡ ನಂಬಿಕೆ ನನಗೆ ಈ ಸಿನಿಮಾ. ಜನವರಿ 10ನೇ ತಾರೀಕು ಸಂಕ್ರಾಂತಿಗೆ ರಿಲೀಸ್ ಆಗ್ತಾ ಇರುವಂಥ ಕನ್ನಡ ಸಿನಿಮಾ. ಭಾಳ ದಿವಸಗಳಾಗಿತ್ತು ಅಂತ ನಮ್ಮ ಡಿಸ್ಟ್ರಿಬ್ಯೂಷನ್ ವಲಯದಲ್ಲಿ ನಾನು ಕೇಳ್ಪಟ್ಟೆ. ತುಂಬ ವರ್ಷಗಳಾಗಿತ್ತಂತೆ ಕನ್ನಡ ಸಿನಿಮಾ ಸಂಕ್ರಾಂತಿಗೆ ಬಂದು. ಸೊ ಇಲ್ಲಿ ಒಂದು ಧೈರ್ಯ ಮಾಡಿದ್ದೇವೆ, ಒಂದು ನಂಬಿಕೆ ನಮಗೆ. ಈ ನಂಬಿಕೆಯನ್ನು ಸಿನಿಮಾ ಖಂಡಿತವಾಗಲೂ ತನ್ನ ಗುಣಮಟ್ಟದ ಜೊತೆಯಲ್ಲಿ ನಿಮ್ಮನ್ನು ಗೆಲ್ಲೋದ್ರಲ್ಲಿ ಹುಸಿಯಾಗಲ್ಲ ಅಂತನೋ ನಂಬಿಕೆ. ಸರ್, ಹೀರೋ ಅಂತಂದರೆ ಹೊಡೆಯೋನು ಬಡಿಯೋನು ಅಂತ ಅಂದ್ಕೊಂಡಿದ್ವಿ. ಆದರೆ ಕನ್ನಡದಲ್ಲಿ ತುಂಬ ಕಡಿಮೆ ಒಬ್ಬ ಚರ್ಚ್ ಫಾದರ್ನ ಹೀರೋ ರೀತಿಯಲ್ಲಿ ತೋರಿಸೋದು, ಮುಖ್ಯ ಭೂಮಿಕೆಯಲ್ಲಿ ತೋರಿಸೋದು. ಸರ್, ಆ ಮುಖ್ಯ ಭೂಮಿಕೆನ ನಿವಾರಿಸ್ಬೇಕಂದ್ರೆ ಏನೇನು ಪ್ರಿಪೇರ್ ಮಾಡ್ಕೊಂಡ್ರಿ, ಹೇಗೆ? ಇಲ್ಲ ಸರ್, ಒಂದು ಒಳ್ಳೆ ತಂಡ ಸಿಕ್ತು, ನಾನು ಹೀರೋ ಆಗಿದ್ದೀನಿ. ಯಾಕಂದರೆ ನಾನಲ್ಲ, ತಂಡ ಹೀರೋ. ನಾನು ಆಗಲೇ ಹೇಳಿದಾಗೆ, ನಾನು ಮುಂದೆ ನಿಂತ್ಕೊಂಡು ನಾನು ಕಾಣಿಸ್ತೀನಿ ಅಷ್ಟೇ. ಕಾಣದ ಕೈಗಳು ನಮ್ಮ ಹಿಂದೆ ಒಂದಿಷ್ಟು ಹೀರೋಗಳು ಕೆಲಸ ಮಾಡಿರ್ತಾರೆ. ರೈಟ್ ಫ್ರಮ್ ದಿ ರೈಟರ್ಸ್, ರೈಟ್ ಫ್ರಮ್ ದಿ ಕಾಂಟೆಂಟ್ ಕ್ರಿಯೇಟರ್ಸ್, ಅಂದರೆ ಕ್ರಿಯೇಟಿವ್ ಹೆಡ್ಸ್ ಆಗಿರ್ಬೋದು, ನಿರ್ಮಾಪಕರಾಗಿರ್ಬೋದು. ಈ ಸಿನಿಮಾದ ವೆಚ್ಚವನ್ನು ಭರಿಸ್ಲಿಕ್ಕೋಸ್ಕರವಾಗಿ ಒಂದಿಷ್ಟು ನೀವು ಆವಾಗಲೇ ಸ್ಟೇಜ್ ಮೇಲೆ ನೋಡಿದ್ರೆ ಅದಿರ್ತಾರೆ. ಟೆಕ್ನಿಕಲ್ ಟೀಮು, ಡೈರೆಕ್ಟ್ರು, ಒಂದು ದೊಡ್ಡ ತಂಡ ಇರುತ್ತೆ. ಕ್ಯಾಮ್ರಾಮನ್, ಈ ಸಿನಿಮಾದ ಕ್ಯಾಮ್ರಾಮನ್ ಆಗಿರ್ಬೋದು, ಮ್ಯೂಸಿಕ್ನವರಾಗಿರ್ಬೋದು, ಅವರು ನಿಜವಾದ ಹೀರೋ ಸರ್. ಇವತ್ತು ನಾನು ಈ ಸಿನಿಮಾದಲ್ಲಿ ಒಬ್ಬ ಪಾತ್ರಧಾರಿಯಾಗಿದ್ದೀನಿ. ಯಾಕಂದರೆ ನನಗೆ ಒಬ್ಬ ಪಾತ್ರಧಾರಿಯಾಗಿಯೇ ಒಂದು ದೊಡ್ಡ ಚಾಲೆಂಜು ನನಗೆ ಇದ್ದಂಥದ್ದೇನು ಅಂತಂತಂದರೆ, ನಾನು ಅಲ್ಲದ್ದ ಶರಣ್ ಇದು. ನಾನು ಅಲ್ಲದ್ದು ಶರಣ್ ಆಗಿದ್ದರಿಂದ ಒಬ್ಬ ಕಲಾವಿದನಾಗಿ ನನಗೆ ಸ್ವಲ್ಪ ಕೆಲಸ ವರ್ಕ್ ಮಾಡಬೇಕಾಗಿರ್ತಿತ್ತು ನಾನು. ಇವತ್ತು ಅದು ನೀವು ಹೇಳಿದ್ರಲ್ಲ, ಒಂದು ಚರ್ಚ್ ಫಾದರ್ ಆಗಿ ಅಂತ. ಸೊ ಇದು ಬೇರೆ ಏನೋ ಇದುವರೆಗೂ ನಾನು ಮಾಡಲಾರ್ದ ಒಂದು ಪಾತ್ರವನ್ನು ಕೈಗೆತ್ಕೊಂಡಾಗ, ಹೀರೋ ಅಂತಲ್ಲ, ಒಬ್ಬ ಕಲಾವಿದನಾಗಿಯೇ ಕೂಡ ತುಂಬ ಚಾಲೆಂಜ್ ಇರೋವಂಥದ್ದು. ಆ ಮ್ಯಾನರಿಸಮು, ಚರ್ಚ್ ಫಾದರಿನ ಇಂಟೋನೇಷನ್ಸು, ಅವರು ಮಾತಾಡುವ ಶೈಲಿ, ಅವರ ಗಾಂಭೀರ್ಯ, ಅವ್ರ ಮ್ಯಾನರಿಸಮ್ಸೇ ಬೇರೆ ಇರುತ್ತೆ, ಅವರ ಬಾಡಿ ಲ್ಯಾಂಗ್ವೇಜೇ ಬೇರೆ ಇರುತ್ತೆ. ಸೊ ಇದನ್ನು ಒಂದಿಷ್ಟು ಸ್ಟಡಿ ಮಾಡ್ತಾ, ಇದು ಸರಿಯಾಗಿದೆಯಾ ಅಂತ ಅನ್ನೋದನ್ನು ನಮ್ಮ ಡೈರೆಕ್ಟ್ರಿಗೆ ಅವಾಗ ಕೇಳ್ತಾ. ಸೊ ಇದು ನಾನು ಒಬ್ಬನಿಂದ ಆಗಿದ್ದಂಥದ್ದಲ್ಲ. ಸೊ ನಮ್ಮ ಡೈರೆಕ್ಟ್ರ
ಸಪೋರ್ಟಿಂದ ಆಗಿದ್ದಂಥದ್ದು. ಇವತ್ತು ಶರಣ್ ಈ ಸಿನಿಮಾ ರಿಲೀಸ್ ಆದ ನಂತರ ಒಂಚೂರು ಬೇರೆ ಥರದ ಶರಣ್ ಕಾಣಿಸ್ಕೊಳ್ತಾನೆ ಅಂತ ಅನ್ನೋದಾದರೆ ಅದಷ್ಟು ಕ್ರೆಡಿಟು ಈ ತಂಡಕ್ಕೆ ಸರ್. ಸರ್ ಈ ನೆಗೆಟಿವ್ ಅನ್ನ ಮತ್ತು ದೇವಭೂತಗಳನ್ನ ಓಡಿಸೋ ಕ್ಯಾರೆಕ್ಟರ್ಗಳನ್ನ ಮಾಡಿರೋದ್ರಲ್ಲಿ ಅವಿನಾಶ್ ಸರ್ ಮತ್ತು ನಮ್ಮ ವಿಷ್ಣುವರ್ಧನ್ ಸರ್ ಅವರು ತುಂಬ ನೆನಪಾಗ್ತಾರೆ. ಈ ಥರ ಸ್ಫೂರ್ತಿ ಏನಾದರೂ ಇದೆಯಾ ಸರ್ ನಿಮಗೆ, ಅವ್ರನ್ನ ಯಾರನ್ನಾರು ನೋಡಿ ಕಲಿತಂಥದ್ದು ಸ್ಫೂರ್ತಿ? ಸರ್ ಅವ್ರುಗಳೇ ಸ್ಫೂರ್ತಿ ನಮಗೆ. ಯಾಕಂತಂದರೆ ಧೈರ್ಯನೂ ಅವರೇನೆ. ಯಾಕಂತಂದರೆ ನಮಗೊಂದಿಷ್ಟು ಲೆಸನ್ಸನ್ನು ಟೆಕ್ಸ್ಟ್ ಬುಕ್ ಥರ ಮಾಡಿ ಇಟ್ಬಿಟ್ಟು ಹೋಗಿದ್ದಾರೆ ಸಿನಿಮಾಗಳ ಮುಖಾಂತರ. ಇವತ್ತು ಎಲ್ಲೇ ಡೌಟ್ ಬಂದ್ರೂ ನಿಮಗೆ ಆ ಪೇಜ್ ತಿರುವಾಕಿದ್ರೆ, ಆ ಸಿನಿಮಾಗಳ ಪೇಜ್ ತಿರುವಾಕಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ಅಷ್ಟು ಕಾಂಟೆಂಟಿನ ವಿಚಾರದಲ್ಲಿ ನಮ್ಮ ಚಿತ್ರರಂಗದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ನೀವು ಯಾವುದೇ ಜಾನರ್ ತೊಗೊಳ್ಳಿ ಸರ್, ಹಾರರ್ ತೊಗೊಳ್ಳಿ ಅಥವಾ ಆ್ಯಕ್ಷನ್ ತೊಗೊಳ್ಳಿ, ಸೆಂಟಿಮೆಂಟ್ ತೊಗೊಳ್ಳಿ, ಫ್ಯಾಮ್ಲಿ ತೊಗೊಳ್ಳಿ, ಡ್ರಾಮಾ ತೊಗೊಳ್ಳಿ, ಥ್ರಿಲ್ಲರ್ ತೊಗೊಳ್ಳಿ, ಯಾವುದೇ ತೊಗೊಂಡ್ರೂ ಕೂಡ ನಮ್ಮ ಅಂದರೆ ನಮ್ಮ 10 ವರ್ಷಗಳ ಇತಿಹಾಸದಲ್ಲಿ ಒಂದಿಷ್ಟು ಸಿನಿಮಾಗಳು ಮಹಾನ್ ವ್ಯಕ್ತಿಗಳು ಕೆಲಸ ಮಾಡೋದಂಥ ಬರೆದಿಟ್ಟು ಅಂತಂದರೆ ಅವ್ರ ಸಿನಿಮಾ ಮುಖಾಂತರನೇ ಒಂದಿಷ್ಟು ಡಾಕ್ಯುಮೆಂಟ್ ಥರ ಅದನ್ನು ಬರೆದಿಟ್ಟಿರುವಂಥದ್ದು. ನೀವೀಗ ಆಪ್ತಮಿತ್ರ ಸಿನಿಮಾದ ಒಂದು ಇದನ್ನು ತೊಗೊಂಡ್ರಿ, ಆ ಸಿನಿಮಾ ಆಗಿರ್ಬೋದು. ಅನಂತ್ ಸರ್ ಅವರ ನಾನಿನ್ನ ಬಿಡಲಾರೆ ಅಂತ ಅನ್ನೋವಂಥದ್ದು ಒಂದು ಸಿನಿಮಾ. ಒಂಥರದ್ದು ಎಷ್ಟು ಸಿನಿಮಾಗಳ ಒಂದು ಕಲೆಕ್ಷನ್ಸ್ ನಮ್ಮಲ್ಲಿದೆ. ಸೊ ಹಾಗಾಗಿ ಇದನ್ನಿಟ್ಟುಕೊಂಡು, ಇದೆಲ್ಲದರ ಪಾಠವನ್ನು ಇಟ್ಕೊಂಡು ಕಾಂಟೆಂಪರರಿ ಅಂದರೆ ಈಗಿನ 2025ಗೆ ಹೆಂಗೆ ಬೇಕು ಅಂತ ಅನ್ನೋವಂಥದ್ದರ ಒಂದು ಮಾಡಿಫಿಕೇಷನ್ ಅಂತ ಹೇಳ್ತೀವಲ್ಲ, ಆ ಒಂದು ಚಿಕ್ಕ ಮಾಡಿಫಿಕೇಷನಿನ ಕೆಲಸ ನಮ್ಮ ತಂಡ ಮಾಡಿದೆ. ಸೊ ಇದ್ರ ಹಿಂದೆ ಕರ್ವ ಅಂತನ್ನುವ ಒಂದು ಸಿನಿಮಾ, ಹಾರರ್ ಸಿನಿಮಾ, ತುಂಬ ದೊಡ್ಡ ಹಿಟ್ಟಾದಂಥ ಸಿನಿಮಾ. ಹಾರರ್ ಸಿನಿಮಾ ಮಾಡೋದು ಕಷ್ಟ, ನಾವು ಇಲ್ಲಿ ನೋಡಿದಷ್ಟು ಸುಲಭ ಅದಾಗಿರಲ್ಲ. ಇಲ್ಲಿ ನಾನು ಅದೇ ಅಂದ್ಕೊತೀನಿ, ಯಾವ ಪಾಯಿಂಟ್ಗೆ ಹಿಂಗೆ ಇಲ್ಲಿ ನಿಜವಾಗ್ಲೂ ಹೆದರ್ಕಂತಾನೆ ಅಂತ ಅನ್ನುವಂಥದ್ದು ಆಡಿಯನ್ಸಿನ ಪಲ್ಸನ್ನು ಹಿಡಿಯುವಂಥದ್ದು, ಹೆದರಿಸೋ ವಿಚಾರದಲ್ಲಿ ಅದೊಂದು ಬೇರೆ ವರ್ಲ್ಡ್ ಅದು. ಸರ್ ನಗ್ಸೋದು ಸುಲಭನ, ಹೆದರಿಸೋದು ಸುಲಭ? ಎಲ್ಲ ಯಾವುದೂ ಸುಲಭ ಇಲ್ಲ ಸರ್, ಯಾವುದೂ ಸುಲಭ ಇಲ್ಲ ಸರ್. ನಾವು ಹೇಳ್ತೀವಲ್ಲ, ಈ ಜಾನರ್ಸ್ ಅಂತ ಬಂದಾಗ ಒಂದು ಕಷ್ಟ ಜಾಸ್ತಿ, ಒಂದು ಸುಲಭ, ಹಿಂಗಿಲ್ವೇ ಇಲ್ಲ. ಯಾಕಂತಂದರೆ ಇವತ್ತು ನೀವೇ ನೋಡ್ತೀರಿ, ಮೊಬೈಲ್ ಬಂದಿದೆ, ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಜೀವನದ ಚಾಲೆಂಜಸ್ಸು ನಮ್ಮ ಮುಂದೆ ಇದೆ. ಇದರ ಮಧ್ಯದಲ್ಲಿ ನಿಮ್ಮನ್ನು ನಾನು ಒಂದು ಜಾಗದಲ್ಲಿ ಇರಿಸಿ ನಿಮ್ಮನ್ನು ನಗಿಸೋವಂಥದ್ದು ಅಥವಾ ನಿಮ್ಮನ್ನು ಅಳಿಸೋವಂಥದ್ದು, ನಿಮ್ಮನ್ನು ಭಯಪಡಿಸೋವಂಥದ್ದು, ಇದನ್ನು ಮೂರೂ ಮಾಡೋದು ಕಷ್ಟ ಇದೆ. ಯಾಕಂತಂದ್ರೆ ಹೌದಲ್ವಾ, ಈಗ ನಿಮ್ಮ ಕೈಯಲ್ಲೇ ಮೊಬೈಲ್ ಇದೆ. ಸೊ ನಿಮ್ಮ ತಲೆ ಅಂದರೆ ಇವಾಗಿನ ಜನ್ರೇಷನ್ ಹೆಂಗಿದೆ ಸರ್, ನನ್ನಿಂದ ಹಿಡ್ಕೊಂಡು ಹೇಳ್ತೀನಿ ಸರ್, ಆವಾಗಿಂದ ಯಾವ್ದಾದ್ರು ಫೋನ್ ಬಂದಿತ್ತು ಅಂತ ಹಿಂಗೆ ನೋಡ್ತೀವಿ ನಾವು. ಅಂದರೆ ಆ ಒಂದು ಡೈವರ್ಷನ್ಸು ಇದ್ದೇ ಇದೆ ನಮ್ಮಲ್ಲಿ. ಇದನ್ನೆಲ್ಲವನ್ನು ಕಟ್ ಮಾಡಿ 2.5 ಗಂಟೆಗಳ ಕಾಲ ನಿಮ್ಮ ಮನಸ್ಸನ್ನು ಒಂದೇ ಸ್ಕ್ರೀನಿನ ಎಡೆಗೆ ಎಳೆದು ನಿಮ್ಮನ್ನು ಅಲ್ಲಿ ಕೂರಿಸಿ ಇದು ಮಾಡ್ತೀವಿ ಗೊತ್ತಾ. ಅದು ಯಾವುದೇ ಜಾನರ್ ಆದ್ರೂ ಕೂಡ ಸುಲಭ ಸಾಧ್ಯವಲ್ಲ. ಅಲ್ಲಿ ಒಂದು ರೈಟರ್ಸಿಂದ ಹಿಡ್ಕೊಂಡು, ಡೈರೆಕ್ಟರ್ಸಿಂದ ಹಿಡ್ಕೊಂಡು ಎಲ್ಲರ ಇದ್ದಾಗ ಮಾತ್ರ ಅದು ಸಾಧ್ಯವಾಗುತ್ತೆ. ಸರ್ ಇದೇ ಸಂಕ್ರಾಂತಿಗೆ ಕಾಯ್ತಾ ಇದ್ದಾರೆ ಜನ ನಿಮ್ಮನ್ನ. ಜೊತೆಲಿ ಕಾಂಬಿನೇಷನ್ ಬೇರೆ, ಚಿಕ್ಕಣ್ಣ ಅವರು ಮತ್ತು ನಿಮ್ಮ ಕಾಂಬಿನೇಷನ್ ಅಧ್ಯಕ್ಷ ಸಿನಿಮಾದ್ರಿ ಬಂಪರ್ ಹಿಟ್ ಆಗಿತ್ತು. ಈ ಬಾರಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಬರ್ಬೋದು ಜನ? ನೋಡಿ, ನನ್ನ ಮತ್ತು ಚಿಕ್ಕಣ್ಣವರ ಇದೀವಿ ಅಂತಂದ್ರೇ ಒಂದು ಎಕ್ಸ್ಪೆಕ್ಟೇಷನ್ ನಿಮಗೂ ಇರುತ್ತೆ. ಅದೇನು ಅಂತನ್ನೋವಂಥದ್ದು ಯಾರೂ ಫಿಕ್ಸ್ ಆಗಿಲ್ಲ. ಆದರೆ ಎಂಟರ್ಟೈನ್ಮೆಂಟ್ ಅನ್ನುವ ವಿಚಾರ ಫಟ್ ಬರುತ್ತೆ. ಅವರಿಬ್ಬರು ಇದ್ದಾರೆ ಅಂತಂದರೆ ಒಂಚೂರು ಎಂಟರ್ಟೈನ್ಮೆಂಟ್ಗೆ ಕೊರತೆ ಇರಲ್ಲ ಅಂತ ಅನ್ನೋದು. ಆ ಎಂಟರ್ಟೈನ್ಮೆಂಟ್ ಹಿಂಗೇ ಆಗಿರಬೇಕು ಅಂತ ಅವರು ಫಿಕ್ಸ್ ಆಗಿಲ್ಲ ಸರ್, ಅವರು ಫಿಕ್ಸ್ ಆಗಿಲ್ಲ. ಹಿಂಗೆ ಇದೇ ಥರದಲ್ಲೇ ಎಂಟರ್ಟೈನ್ ಮಾಡಬೇಕು ಅಂತ ಅನ್ನೋವಂಥದ್ದು ಫಿಕ್ಸ್ ಆಗಿಲ್ಲ. ಬಟ್ ನಾವಿಬ್ಬರೂ ಇದ್ದಾಗ ಎಂಟರ್ಟೈನ್ಮೆಂಟ್ಗೆ ಕೊರತೆ ಇರಲ್ಲ ಅಂತ ಅನ್ನೋದು ನಂಬಿಕೆ. ಆ ನಂಬಿಕೆಯನ್ನು ಈ ಸಿನಿಮಾ ಸುಳ್ಳು ಮಾಡಲ್ಲ. ನಾವಿಬ್ಬರೂ ಇರ್ತೀವಿ, ನಾವಿಬ್ಬರೂ ಇದ್ದೀವಿ ಈ ಸಿನಿಮಾದಲ್ಲಿ. ಈ ಹಿಂದಿನ ಸಿನಿಮಾಗಳಲ್ಲಿ ಏನಿದೀವಲ್ಲ ಆ ಥರದಲ್ಲಿ ಇರಲ್ಲ. ಅಧ್ಯಕ್ಷ ಸಿನಿಮಾದ ಅಧ್ಯಕ್ಷ ಉಪಾಧ್ಯಕ್ಷ ಆಗಿರ್ಬೋದು, ರ್ಯಾಂಬೋ ಅಲ್ಲಿ ನಮ್ಮಿಬ್ಬರ ಕಾಂಬಿನೇಷನ್ ಇತ್ತಲ್ಲ, ಆ ಥರ ಆಗಿರ್ಬೋದು, ಉಪಾಧ್ಯಕ್ಷ ಕೂಡ ಆಗಿರ್ಬೋದು. ಅದಲ್ಲ, ಇದರಲ್ಲಿ ಇರ್ತೀವಿ. ಸೊ ನೀವು ಖಂಡಿತವಾಗ್ಲೂ ನಮ್ಮ ಕಾಂಬೋನ, ನಮ್ಮ ಕಾಂಬಿನೇಷನ್ನ ನೀವು ಇಷ್ಟಪಡ್ತೀರಾ. ಆದರೆ ಹಳೇದು ಅಲ್ಲ, ಇದೊಂದು ಬೇರೆ ಥರದಲ್ಲಿ ಇರುತ್ತೆ. ಸರ್ ನಿಮ್ಮ ಟೀಸರ್ ನೋಡ್ತಿದ್ದಾಗ ನಮಗೆ ಅನಿಸಿದ್ದು ಒಂದೇ, ಪ್ಯಾನ್ ಇಂಡಿಯಾ ಮಾಡ್ತಾರೇನೋ ಅನ್ನೋ ಒಂದು ಡೌಟು, ಏನಂತಾರೆ ಸರ್? ಸರ್ ಇದು
ನಾವು ಇವಾಗ ಕಾನ್ಸಂಟ್ರೇಟ್ ಮಾಡಿರೋವಂಥದ್ದು, ನಾನು ಅವಾಗಲಿಂದನೂ ನಾನು ಅಷ್ಟು ಸಲ ಹೇಳ್ತಾ ಇರೋವಂಥದ್ದು, ನಮ್ಮ ರೀಜನ್ನಿನ ಸಿನಿಮಾ ಇದು, ನಮ್ಮ ರೀಜನ್ ಇರೋವಂಥದ್ದು. ಇವತ್ತು ನೀವು ಆವಾಗಲೇ ಹೇಳಿದ್ರಿ ಗುಣಮಟ್ಟ ವಿಚಾರಕ್ಕೆ ಅಂತ. ಇವತ್ತು ಗುಣಮಟ್ಟ ಅಂತ ಬಂದಾಗ ಎಲ್ಲ ಪ್ರೇಕ್ಷಕರು ಇವತ್ತು ಎಲ್ಲ ಕಾಂಟೆಂಟನ್ನು ನೋಡ್ತಾ ಇರಬೇಕಾದ್ರೆ ಖಂಡಿತವಾಗ್ಲೂ ಈ ಸಿನಿಮಾದ ಈ ಪ್ರಾಜೆಕ್ಟಿನ ವಿಚಾರಕ್ಕೆ ನಾನು ನಮ್ಮ ನಿರ್ಮಾಪಕರು ಮತ್ತು ನಿರ್ದೇಶಕರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗುಣಮಟ್ಟದ ವಿಚಾರದಲ್ಲಿ ನೀವು ಎಲ್ಲೇ ಯಾವುದೇ ಇಲ್ಲಿಗೆ ತೋರಿಸಿದ್ರೂ ಕೂಡ ಇದು ಅಲ್ಲಿಗೆ ಮೆಚ್ಚುಗೆ ಪಡೆಯುವಂಥ ಗುಣಮಟ್ಟ ಇರೋದರಿಂದ ಎಲ್ಲರನ್ನು ತಟ್ಟುತ್ತೆ. ಒಂದು ರೀಜನಲ್ ಸಿನಿಮಾ, ಎಲ್ಲರನ್ನೂ ತಲುಪುವಂಥ ರೀಜನಲ್ ಸಿನಿಮಾ ಸರ್. ಸಂಕ್ರಾಂತಿಗೆ ಇದೇ ಜನವರಿ 10ರಂದು ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮೃಷ್ಟಾನ್ನ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಅದ್ರ ಜೊತೆಗೆ ಪ್ರಮೋಷನ್ ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ ಮತ್ತು ವೀಕ್ಷಕರಿಗೆ ಏನು ಹೇಳ್ತೀರಿ? ನೋಡಿ, ನಾನು ಆಗಲೇ ಹೇಳಿದಾಗೆ ಜನವರಿ 10ನೇ ತಾರೀಕು ಅಂದರೆ ಈ ಸಂಕ್ರಾಂತಿಗೆ ರಿಲೀಸ್ ಆಗ್ತಾ ಇರುವ ನನ್ನ ಕರಿಯರ್ನಲ್ಲಿ ಮೊದಲನೇ ಸಿನಿಮಾ ಇದು. ಇವತ್ತಷ್ಟೇ ನಾವು ಪ್ರಮೋಷನನ್ನು ಆ್ಯಕ್ಟಿವಿಟೀಸನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇದು ಒಂದು ಹಾರರ್ ಸಿನಿಮಾ ಸರ್. ಒಂದು ಡ್ಯಾನ್ಸಿಂಗ್ ನಂಬರಾ ಅಥವಾ ಇನ್ನೊಂದೇನೋ ಫೈಟಾ ಇದನ್ನಿಟ್ಕೊಂಡು ನಾನು ಏನು ಹಂಗಾಗಲ್ಲ. ಇದಕ್ಕೊಂಚೂರು ಬೇರೆ ವಿಧಾನದಲ್ಲಿ ಮಾಡಬೇಕಾಗುತ್ತೆ. ಯಾಕಂದರೆ ಈ ಸಿನಿಮಾ ಹಾರರ್ ಆಗಿರೋದ್ರಿಂದ ಇಲ್ಲೊಂಚೂರು ನಮ್ಮ ಕೆಲಸನೂ ಇದೆ, ಕ್ರಿಯೇಟಿವ್ ಆಗಿನೂ ಕೂಡ ಇದೆ, ಇನ್ನು ಮುಂದೆ ಇದೆ. ನಾನು ಅದೇ ಅಂದೆ ಮೊನ್ನೆ ಡೈರೆಕ್ಟ್ರಿಗೆ, ಸರ್ ಹೆಂಗೆ ಪ್ಲ್ಯಾನ್ ಮಾಡೋಣ ಏನು ಅಂತ. ಅವರು ಇದು ಟೀಸರ್ ರಿಲೀಸಿಂದು ತುಂಬ ಇದರಲ್ಲಿ, ಸರ್ ಇದೊಂದು ತನಕ ಬಿಟ್ಬಿಡಿ, ನನ್ನ 9ನೇ ತಾರೀಕು ತನಕ ಬಿಟ್ಬಿಡಿ ಸರ್, ನಾನು ಅಲ್ಲಿ ಅದು ಅಪ್ಲೋಡ್ ಆಗಿಬಿಟ್ರೆ ನನ್ನದು ಕೆಲಸ ಮುಗಿಯಿತು ಅಂತ ಅಂದ್ಬಿಟ್ಟು ಇಡೀ ತಂಡ ಇನ್ಮೇಲೆ ಹೆಂಗೆ ಡಿಸೈನ್ ಮಾಡೋಣ, ಪಬ್ಲಿಸಿಟಿನ ಹೆಂಗೆ ಡಿಸೈನ್ ಮಾಡೋಣ ಅಂತ ಅನ್ನೋದ್ರ ಮೇಲೆ ಕೂರ್ತಾ ಇದ್ದೀವಿ. ನೀವೆಲ್ಲ ನನ್ನ ಜೊತೆಲಿ ಇರ್ತೀರ. ಸೊ ಹಾಗಾಗಿ ನನಗದೊಂದು ದೊಡ್ಡ ಶಕ್ತಿ ನೀವೆಲ್ಲ ಇರೋವಂಥದ್ದು. ಕನ್ನಡ ಪ್ರೇಕ್ಷಕರನ್ನು ಕೂಡ ಕನ್ನಡ ಸಿನಿಮಾವನ್ನು ಅಂದರೆ ಒಂದು ಹೊಸ ಥರದ ಏನೋ ಪ್ರಯತ್ನವನ್ನು ಭಾಳ ಪ್ರೀತಿಯಿಂದ ಇವತ್ತು ಅಪ್ಪಿಕೊಳ್ತಾ ಇರೋವಂಥದ್ದು ನಾವು ನೋಡ್ತಾ ಇದ್ದೀವಿ. ಆ ಸಾಲಿಗೆ ಈ ಸಿನಿಮಾ ಸೇರಲಿ ಅಂತ ಅನ್ನೋವಂಥದ್ದು ನನ್ನ ಆಸೆ ಸರ್. ಹಲವು ವರ್ಷಗಳಿಂದ ಸಂಕ್ರಾಂತಿ ಹಬ್ಬಕ್ಕೆ ಕನ್ನಡ ಸಿನಿಮಾ ಬಂದಿರೋದು ಕಡಿಮೆ, ನೀವು ಬರ್ತಾ ಇದ್ದೀರಾ, ಒಳ್ಳೇದಾಗಲಿ, ಶುಭವಾಗಲಿ, ಮತ್ತೆ ಸಿಗೋಣ ಸರ್. ಎಸ್ ಚೂ ಮಂತರ್ ಸಿನಿಮಾ ಜನವರಿ 10ರಂದು ನಿಮ್ಮ ಮುಂದೆ ಬರ್ತಾ ಇದೆ. ಚಿತ್ರಮಂದಿರದಲ್ಲೇ ಹೋಗಿ ಚಿತ್ರ ನೋಡಿ, ಬೇರೆ ಎಲ್ಲೂ ನೋಡೋಕೆ ಹೋಗಬೇಡಿ. ಇದಿಷ್ಟು ಹೊತ್ತಿನ ವಿಶೇಷ ಸೌತು ಟಾಕೀಸ್ನಲ್ಲಿ. ನಾನು ನಿಮ್ಮ ಸಂದೀಪ್ ಸನ್ನಿವಾಸಂತೆ, ನನ್ನ ಜೊತೆ ನಾಗೇಶ್ ಚನ್ನಣ್ಣನವರು. ನಮಸ್ಕಾರ.